ಕಾನೂನು ಸಲಹೆಗಾರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವರು ಕೂಡ ಇವತ್ತು ಭೇಟಿ ಮಾಡಿದ್ದಾರೆ. ಪೊನ್ನಣ್ಣ ಅವರ ನೇತೃತ್ವದ ವಕೀಲರ ತಂಡ ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಈ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ವಕೀಲರ ತಂಡ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು, ಮುಂದೆ ಏನು ಅವಕಾಶಗಳಿದೆ, ಇಡೀ ದಿನ ಚರ್ಚೆ ಮಾಡಿದ್ರು ಒಂದೇ ಅವಕಾಶಗಳು ಅದರಲ್ಲಿ ಇರುತ್ತೆ. ಈಗ ಸದ್ಯಕ್ಕೆ ಕೋರ್ಟಿಗೆ ಹೋಗ್ಬೇಕು, ವಾದ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಯಾವ ಸಬ್ಜೆಕ್ಟನ್ನು ಟ್ಯಾಕಲ್ ಮಾಡ್ಕೊಳ್ಬೇಕು, ಏನಿದೆ ಇದರಲ್ಲಿ ಈ ಪ್ರಕರಣದಲ್ಲಿ. ಸೊ ಅಲ್ಲಿ ಅಸಂವಿಧಾನಿಕ ಅಂತ ರಾಜ್ಯಪಾಲರ ಕೊಟ್ಟಿರುವಂಥ ಆದೇಶವನ್ನು ಅಸಂವಿಧಾನಿಕ, ಕಾನೂನು ಬಾಹಿರ ಅಂತ ಹೇಗೆ ಹೇಳ್ತಾ ಇದ್ದಾರೆ, ಅದಕ್ಕೇನು ರೀಸನ್ ಕೊಡಬೇಕು, ಇವುಗಳನ್ನೆಲ್ಲ ಕೂತ್ಕೊಂಡು ಡೀಟೇಲ್ ಆಗಿ ಹೇಳ್ತಾರೆ. ಯಾವ ಸೆಕ್ಷನ್ ಅಡಿಯಲ್ಲಿ ವಾದ ಮಾಡ್ಕೊಳ್ಬೇಕು, ಏನು ಅಪೀಲ್ ಮಾಡಬೇಕು ಕೋರ್ಟಿಗೆ, ಇವುಗಳೆಲ್ಲವೂ ಕೂಡ ಚರ್ಚೆಯನ್ನು ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ವಕೀಲ್ತನ ಮಾಡಿರೋದ್ರಿಂದ, ಅಂದರೆ ಅವರೇನು ಪ್ರಾಕ್ಟೀಸ್ ಮಾಡಿಲ್ಲ, ಕಲ್ತಿದ್ದಾರೆ, ಬಟ್ ಅವ್ರಿಗೂ ಅದರ ಅನುಭವ ಇರೋದ್ರಿಂದ ಹೇಗೆ ಮಾಡ್ಬೋದು, ಏನು ವಕೀಲರು ಕೊಡುವಂಥ ಸಲಹೆಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು, ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ಬೋದು, ಆಮೇಲೆ ಜೊತೆಗೆ ಒಂದಿಷ್ಟು ಮುಖ್ಯವಾಗಿರುವಂಥ ಅಂಶಗಳಿರುತ್ತೆ. ಕಾರಣ ಅವ್ರಿಗೆ ಇಡೀ ಕೇಸ್ ಬಗ್ಗೆ ಸುದೀರ್ಘವಾಗಿ 186-190 ಪುಟಗಳದ್ದು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಡಿಟೇಲ್ ಆಗಿ ಹೇಳ್ತಾ ಹೋಗಿದ್ರು. ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಮತ್ತು ರಾಜ್ಯಪಾಲರು ಕೊಟ್ಟಿರುವಂಥ ಆದೇಶದ ಜೊತೆಗೆ ಒಂದಿಷ್ಟು ದೂರು ಏನು ಕೊಟ್ಟಿದ್ರು, ಆ ದೂರಿನ ಅಲ್ಲಿರುವಂಥ ಅಂಶಗಳೇನಿದೆ ಅದು ಹೇಗಿದೆ, ಅದಕ್ಕೆ ಕೌಂಟರ್ ಏನಿರಬೇಕು, ಇವುಗಳನ್ನೆಲ್ಲ ಕೂತ್ಕೊಂಡು ಸುದೀರ್ಘವಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಇದ್ದಾರೆ ನನ್ನ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಯಾರೆಲ್ಲ ಇದ್ದಾರೆ ಪೊನ್ನಣ್ಣ ಅವರ ಜೊತೆಗೆ, ಮತ್ತೆ ಏನು ಚರ್ಚೆ ಆಗ್ತಾ ಇದೆ, ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ? ರಾಜ್ಯಪಾಲರು ಕೊಟ್ಟಿರುವಂಥ ಆದೇಶದ ಪ್ರತಿಯನ್ನು ಇಟ್ಕೊಂಡಿರ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ದೂರಿನಲ್ಲಿರುವಂಥ ಅಂಶಗಳಿದೆಯಲ್ಲ, ಆ ಅಂಶಗಳ ಆಧಾರದ ಮೇಲೆ ಈಗ ಟ್ಯಾಕಲ್ ಮಾಡಕ್ಕೆ ಮುಂದಾಗ್ತಾ ಇರೋದ ಹೇಗೆ? ಅರುಣ್, ಹೌದು. ಯಾಕೆಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಇರುವಂತದ್ದೇ ಕಾನೂನು ಬಾಹಿರ ಮತ್ತೆ ಸಂವಿಧಾನ ವಿರೋಧಿ ಎನ್ನುವಂಥದ್ದು ಸಿದ್ದರಾಮಯ್ಯ ಟೀಮ್ ಅವರ ಆರೋಪಗಳು. ಹಾಗಾಗಿನೇ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಆದೇಶದ ಪ್ರತಿಯನ್ನು ಇಟ್ಕೊಂಡು ಯಾವೆಲ್ಲ ಕಾನೂನಾತ್ಮಕ ಅಂಶಗಳಿದ್ದಾವೆ ಅನ್ನುವಂಥದ್ದನ್ನ ಕಾನೂನು ಸಲಹೆಗಾರರಂತ ಪೊನ್ನಣ್ಣ ಮತ್ತೆ ಟೀಮ್ ಅವರು ಬೆಳಗ್ಗೆಯಿಂದನೂ ಕೂಡ ಸಿಎಂ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತಹ ದೂರು ಹೋದಂತಹ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯನವರು ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹಿರಿಯ ವಕೀಲರ ಜೊತೆ ಸಂಪರ್ಕವನ್ನ ಅವತ್ತೇ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಎಲ್ಲಾ ದಾಖಲಾತಿಗಳನ್ನ ತಮ್ಮ ಲೀಗಲ್ ಟೀಮ್ಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ಸೈಟ್ ಹಂಚಿಕೆ ಮತ್ತೆ ಸೈಟ್ ಅನ್ನ ಪಡೆದುವಂತ ವಿಚಾರದಲ್ಲಿ ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿಲ್ಲ ಅನ್ನುವಂತ ಅಂಶವನ್ನು ಇಟ್ಕೊಂಡು, ಮತ್ತೆ ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶ ಏನಿದೆ ಪ್ರಾಸಿಕ್ಯೂಷನ್ಗೆ ಅದೇ ಕಾನೂನಿನ ವಿರೋಧ ಅನ್ನುವಂತ ಅಂಶಗಳನ್ನ ಇಟ್ಕೊಂಡು ನಾಳೆ ಕೋರ್ಟ್ ನಲ್ಲಿ ವಾದ ಮಾಡುವಂತಹ ಹಿನ್ನೆಲೆಯಲ್ಲಿ ಚರ್ಚೆಗಳಾಗ್ತಿದ್ದಾವೆ. ನಾನು ಈಗಾಗಲೇ ಹೇಳಿದಾಗೆ ಪೊನ್ನಣ್ಣ ಅವರ ಟೀಮ್ ಎಲ್ಲವನ್ನು ವರ್ಕೌಟ್ ಮಾಡ್ತಿದೆ. ನಾಳೆ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಕಪಿಲ್ ಸಿಬಾಲ್ ಅವರು ಬಂದ ಬಳಿಕ ಮತ್ತೊಂದು ಸುದ್ದಿನ ಮಾತುಕತೆಗಳಾಗ್ತವೆ. ಅವರಿಗೆ ಸಂಪೂರ್ಣವಾದಂತಹ ಕೇಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಎಲ್ಲಾ ದಾಖಲಾತಿಗಳನ್ನ ಅವರಿಗೆ ಕೊಡ್ತಾರೆ. ಅದಾದ ನಂತರ ಯಾವ ರೀತಿಯಾಗಿ ಕಾನೂನಿನ ಹೋರಾಟಗಳನ್ನ ಮಾಡಬೇಕು, ಮೊದಲು ಸಿಎಂ ಅವರ ರಕ್ಷಣೆ ಮಾಡಬೇಕಂದ್ರೆ ಎಫ್ಐಆರ್ ದಾಖಲಾಗುವಂತದ್ದು ತಡೆಯುವಂತದ್ದು ಆಗಿರಬಹುದು, ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿಯೇ ಕಾನೂನು ಬಾಹಿರ ಅನ್ನುವಂತಹ ವಾದಗಳನ್ನ ಮಾಡುವಂತದ್ದಿರಬಹುದು. ಹೀಗೆ ಅನೇಕ ಅಂಶಗಳನ್ನು ಇಟ್ಕೊಂಡು ವಾದ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ನಾಳೆ ಏನು ಹಿರಿಯ ವಕೀಲರು ಬರ್ತಾರೆ, ಅವರ ಜೊತೆ ಚರ್ಚೆ ಬಳಿಕ ಯಾವ ಹಂತದಲ್ಲಿ ಯಾವ ರೀತಿಯಾದಂತಹ ಹೋರಾಟ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟವಾದಂತಹ ನಿಲುವುಗಳು ಸಿಗುವಂತಹ ಸಾಧ್ಯತೆ ಇದೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.